ಹಲವಾರು ಜನಗಳಿಗೆ ನಾನು ರೈತರಿಗೆ ಹೇಳ್ತಾ ಹೋಗಿದೆ ಇದನ್ನು ಬಳಕೆ ಮಾಡಿ ಅಂತ. ಅವರು ಏನಾಗುತ್ತೆ ಅಂತಂದರೆ ಒಂದು ಆಲಸ್ಯ ಮಾಡ್ತಾರೆ. ಅಂದರೆ ನಾವು ಕತ್ತೆ ಗೊಬ್ಬರನ ಹಾಕಿದ್ರೆ ಏನಾದ್ರು ವರ್ಕೌಟ್ ಆಗುತ್ತಾ ಇಲ್ವಾ ಅಂತ. ಸದ್ಯಕ್ಕೆ ನಮ್ಮಲ್ಲಿ ಪ್ರೊಡಕ್ಷನ್ ಕಮ್ಮಿ ಇರೋದು, ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಯಾರು ರೆಡಿ ಇಲ್ಲ. ನಮ್ಮಲ್ಲಿ ಒಂದು ಪ್ರೊಡಕ್ಷನ್ ಕೂಡ ಕಮ್ಮಿ ಇರೋದ್ರಿಂದ ನಾವು ಅವರಿಗೆ ಅತಿ ಕಮ್ಮಿ ರೇಟಲ್ಲೂ ಕೊಡಬೇಕಾಗುತ್ತೆ. ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ, ಮತ್ತೆ ಕಮ್ಮಿ ರೇಟಲ್ಲಿ ಕೊಟ್ಟಾಗ ಯಥೇಚ್ಛವಾಗಿ ಹಾಕಿ ಗಿಡನೂ ಸುಟ್ಕೊಂತಾರೆ. ಸೊ ಹಂಗಾಗಿ ನಾನು ನಮ್ಮ ಒಂದು ಕ್ಷೀರಸಾಗರ ಡಾಂಕಿ ಫಾರ್ಮಲ್ಲಿ ನಾವು ಯಾವುದಕ್ಕೆ ಅಂತಂದ್ರೆ ಒಂದು ರೇಷ್ಮೆಗೆ, ಮತ್ತೆ ಒಂದು ತೊಗರಿಗೆ, ಮತ್ತೆ ಅಡಿಕೆಗೆ, ಮತ್ತೆ ಈಗ ಒಂದು ಟೊಮೆಟೊ ಕೂಡ ನಾವು ಟ್ರೈ ಮಾಡ್ತಾ ಇದೀವಿ. ಮತ್ತೆ ನಮಗೆ ಬೇಕಾಗ್ತಕ್ಕಂಥ ಕತ್ತೆಗೆ ಬೇಕಾಗ್ತಕ್ಕಂಥ ಮೇವು ಕೂಡ ಕತ್ತೆ ಗೊಬ್ಬರದಲ್ಲಿ, ಕತ್ತೆ ಗಂಜಿನಲ್ಲಿ ನಾವು ಬಳಕೆ ಮಾಡಿಕೊಂಡು ಯಾವುದೇ ರೀತಿ ಒಂದು ಹೊರಗಡೆಯಿಂದ ಒಂದು ಇಂಗ್ಲಿಷ್ ಮೆಡಿಸಿನ್ ಅಂದ್ರೆ ನಾವು ರಾಸಾಯನಿಕ ಗೊಬ್ಬರನ ನಾವು ನಮ್ಮ ಹೊಲಕ್ಕೆ ಬಳಕೆ ಮಾಡ್ತಾ ಇಲ್ಲ. ಸೊ ಹಂಗಾಗಿ ನಾವು ಅದನ್ನ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ, ಚೆನ್ನಾಗೂ ಕೂಡ ಇಳುವರಿ ಇದೆ. ನೀವು ಕೆಲವು ಇನ್ನೊಂದು ಏನಾದರೂ ಮುಂದಿನ ದಿನಗಳಲ್ಲಿ ಏನಾದರೂ ಅದನ್ನ ನೀವು ನೋಡ್ಬೇಕಂದ್ರೆ ಕೂಡ ಅದನ್ನು ಕೂಡ ನಿಮಗೆ ಎಕ್ಸ್ಪೆರಿಮೆಂಟ್ ರಿಸಲ್ಟ್ಸ್ ಕೂಡ ನಾನು ತೋರಿಸ್ಬೋದು. ಅಲ್ಲೇ ಅವ್ರಿಗೆ ಗೊತ್ತಾಗುತ್ತೆ ಇದು ಆಕ್ಚುಲಿ ವರ್ಕ್ ಆಗುತ್ತೆ ಅನ್ನೋದನ್ನ ಕಣ್ಣಾರೇನೆ ನೋಡ್ಕೊಂಡು ಹೌದು. ಅದೇ ಸರ್ವಿಂಗ್ ಪಾಯಿಂಟ್ ಯೂಟ್ಯೂಬ್ ಚಾನೆಲ್ನ ಉದ್ದೇಶ ಸೇವೆಯಾಗಿದೆ. ಇಲ್ಲಿ ಬರುವಂಥ ಎಲ್ಲ ಆದಾಯವನ್ನು ಕೂಡ ಜನಪರ ಕಾರ್ಯಗಳಿಗೆ ಮತ್ತು ಚಾರಿಟಿಯಲ್ಲಿ ಬಳಸಲಾಗುತ್ತೆ. ಸ್ನೇಹಿತರೆ, ಈ ಕ್ಲಿಪ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನಿಮಗೇನಾದರೂ ಫುಲ್ ಎಪಿಸೋಡ್ ನೋಡುವಂತಹ ಆಸೆ ಇದ್ದರೆ HG ಶ್ರೀಪಾದ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.